ಸ್ವೀಕರಿಸುತ್ತೇನೆ. ಚಿಕ್ಕನಾಯಕನಹಳ್ಳಿಯಲ್ಲಿ ರಾಷ್ಟ್ರೀಯ ಮತದಾನದ ದಿನವನ್ನು ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ತುಮಕೂರು, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಚರಿಸಲಾಯಿತು. ನಗರದ ನವೋದಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಮಮತಾ ಅವರು, ರಾಷ್ಟ್ರ ನಿರ್ಮಾಣಕ್ಕೆ ಒಂದೊಂದು ಮತವು ಅತ್ಯಂತ ಮಹತ್ವದ್ದು. ಯುವಕರು ಪ್ರಜಾಪ್ರಭುತ್ವದ ಅಸ್ತ್ರವಾದ ಮತದಾನವನ್ನು ಬಳಸಿ ತಮ್ಮ ಗುರುತನ್ನು ತಾವೇ ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ನ್ಯಾಯಾಧೀಶ ಸತೀಶ್, ತಾಲೂಕು ದಂಡಾಧಿಕಾರಿ ಮಮತಾ, ವಕೀಲರ ಸಂಘದ ಅಧ್ಯಕ್ಷ ಜ್ಞಾನಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, ನವೋದಯ ಕಾಲೇಜಿನ ಪ್ರಾಂಶುಪಾಲ ರವಿಕುಮಾರ್, ತಾಲೂಕು ಪಂಚಾಯತ್ ಅಧಿಕಾರಿ ಬಸವರಾಜ್, ವಕೀಲ ಪ್ರದೀಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ನವೋದಯ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಭಾಗವಹಿಸಿ ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು. ಸರಿಯಾದ ಏನು ಹೇಳ್ತೀನೋ ಪೀಕಲ್ಲಿ ಇದ್ದೀವಿ ಅಂತ ಹೇಳ್ತೀವಲ್ಲ, ಹಾಗೆ ನೀವು ಮುಂದೆ ನಿಮ್ಮ ಗುರಿ ಏನಿದೆ, ನಿಮ್ಮ ಸಾಧನೆ ನೀವು ಏನು ಮಾಡಬೇಕು ಅನ್ನುವಂತಹ ಪೀಕಲ್ಲಿ ತಾವು ಬಂದು ಕುತ್ಕೊಂಡಿದ್ದೀರಾ. ಈಗ ಯಾರೂ ಕೂಡ ನಿಮಗೆ ಗೈಡ್ ಮಾಡೋ ಸ್ಥಿತಿಲಿಲ್ಲ ಅಂತಂದರೆ, ನೀವೇ ನಿಮ್ಮ ಗುರಿ ಹೇಗಿರಬೇಕು ಅಥವಾ ಮುಂದೆ ನಿಮ್ಮ ಭವಿಷ್ಯ ಹೇಗಿರಬೇಕು ಅಂತ ಹೇಳುವಂತಹ ನಿರ್ಧಾರನ ನೀವುಗಳು ತಗೊಳ್ಳುವಂತಹ ಸ್ಥಾನದಲ್ಲಿ ತಾವುಗಳೆಲ್ಲರೂ ಕೂಡ ಕುತ್ಕೊಂಡಿದ್ದೀರಾ. ಹೌದಲ್ವಾ? ಕೂತಿದ್ದೀರಲ್ವಾ? ಈಗ ನಾವೆಲ್ಲರೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಏನಾಗ್ತೀರಾ ಅಂತಂದಾಗ, ಈಗಾಗಲೇ ನೀವೆಲ್ಲರೂ ಕೂಡ ಒಂದೊಂದು ಗುರಿನ ನಿರ್ಧಾರ ಮಾಡಿದ್ದೀರಾ. ಮಾಡಿಲ್ಲ ಅಂದ್ರೂ ಕೂಡ ಇವತ್ತಿಂದ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕೆ ನಿರ್ಧಾರ ಮಾಡಬೇಕು ಅಂತಂದ್ರೆ, ಇವತ್ತು ರಾಷ್ಟ್ರೀಯ ಮತದಾನ ದಿನಾಚರಣೆ ದಿನ ನಾವು ನಿಮಗೆ ಮತದಾನದ ಹಕ್ಕನ್ನು ಕೊಡ್ತೀವಿ. ಮಕ್ಕಳ ಇಲ್ಲಿರೋರು ಎಲ್ಲರೂ ಕೂಡ ಅದರದ್ದು ಮಹತ್ವ ಹೇಳಿದ್ರು. ನಾವು ಯಾಕೆ ಮತದಾನದ ಹಕ್ಕು ತುಂಬ ಅಮೂಲ್ಯವಾದದ್ದು ಅಂತ ಹೇಳ್ತೀವಿ ಅಂತ ಹೇಳಿದಾಗ, ಯಾವುದಾದ್ರೂ ಒಂದು ವಸ್ತುನ ಅಥವಾ ಯಾವುದಾದ್ರೂ ಒಂದು ಕೆಲಸ, ಕಾನ್ಸ್ಟಿಟ್ಯೂಷನ್ ಆಫ್ ದ ನೇಷನ್ ಎಷ್ಟು ಭದ್ರವಾಗಿರುತ್ತೋ ಅಷ್ಟು ಭದ್ರವಾಗಿ ದೇಶ ಇರುತ್ತೆ. ಸೊ ಈ ವಿಚಾರದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇದ್ದಂಥ ಎಲ್ಲ ನಮ್ಮ ಏನು ಸದಸ್ಯರುಗಳು ನಾವು ಅವ್ರಿಗೆ ಗೌರವ ಸಲ್ಲಿಸಬೇಕು. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ತಂದರೆ, ಯಾವುದೇ ಕಾರಣಕ್ಕೂ ಬೇರೆ ದೇಶದಲ್ಲಿ ಆದಾಗ ನಮ್ಮ ದೇಶದಲ್ಲಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ, ನಮ್ಮ ದೇಶದಲ್ಲಿ ಹಂಗಾರೆ ತುಂಬ ಸ್ಟ್ರಿಕ್ಟ್ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರಿನ್ಸಿಪಲ್ಸ್ ಏನು ಅಡಾಪ್ಟ್ ಮಾಡಿದಲ್ಲ, ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ಸ್ ಆಸ್ ವೆಲ್ ಆಸ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಎರಡನ್ನೂ ಸಮಗ್ರತೆಯಾಗಿ ಅದನ್ನು ಸಮೂಹವಾಗಿ ತೆಗೆದುಕೊಂಡು ಒಂದು ಲೆವೆಲ್ಗೆ ಅದನ್ನು ಕೂರಿಸಿದಾರಲ್ಲ, ಅದಕ್ಕೆ ನಮ್ಮಲ್ಲಿ ಆ ಥರ ಗಲಾಟೆ ಆಗೋದಿಲ್ಲ. ಅದೇ ನೀವು ನೋಡಿರ್ಬೋದು, ನೇಪಾಳಲ್ಲಿ ಜೆನ್ ಎಕ್ಸ್ ಅಂತ ಬರುತ್ತೆ, ಜೆನ್ ಝೆಡ್ ಅಂತ ಬರುತ್ತೆ, ಅದನ್ನು ಜೆನ್ ಝಿ ಅಂತ ಹೇಳ್ತಾರೆ. ಅದೊಂದು ಜನರೇಷನ್ ಏನೂ ಇಲ್ಲ. ವಿಷಯ ತಿಳ್ಕೊಳ್ಳಿ ಮಕ್ಕಳೇ, ಜೆನ್ ಝಿ ಅಂತ ಹೇಳ್ತು ಅಂದರೆ 14ನೇ ವರ್ಷದಿಂದ 29 ವರ್ಷದವರೆಗೂ, ಅಂದರೆ ಯಾರು 1997ರಿಂದ 2013ವರೆಗೂ ಯಾರು ಹುಟ್ಟಿದ್ದಾರೆ ಅಂಥವ್ರಿಗೆ ಜೆನ್ ಝೆಡ್ ಅಂತ ಹೇಳ್ತಾರೆ. ಸೊ ಇವರು ಏನಾಗುತ್ತೆ ಅಂತ ಹೇಳ್ತು ಅಂದರೆ, ಅವ್ರು 14ರಿಂದ 29 ಪಕ್ಕಾ ಯುವಜನಾಂಗ, ದಿರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅವ್ರ ಯುವಜನಾಂಗ ಏನು ಮಾಡ್ತು, ನೇಪಾಳಲ್ಲಿ ಗೌರ್ಮೆಂಟಲ್ಲಿ ಕರಪ್ಷನ್ ಇತ್ತು, ಅವರೇ ಕೈಗೆ ಅಧಿಕಾರ ತಗೊಂಡು. ಬಾಂಗ್ಲಾದೇಶಲ್ಲಿ ಪ್ರಜೆಯಾದಂತಹ ರಾಷ್ಟ್ರಪತಿಗಳು ಬರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ಈ ಮತದಾರರ ಒಂದು ಹಕ್ಕು, ಯಾವುದಕ್ಕೋಸ್ಕರ ಮತ, ಅದರ ಒಂದು ಉದ್ದೇಶ, ಆಮೇಲೆ ಏನು ಕಾರ್ಮಿಕರು ಇರ್ತಾರೆ, ಆಮೇಲೆ ರೈತರು, ಅನಕ್ಷರಸ್ಥರು ಇರ್ತಾರೆ, ಅವರಿಗೆ ಒಂದು ನಾಟಕಗಳ ಮೂಲಕ, ಈಗ ನೀವೊಂದೇನು ಹಾಡು ಹೇಳಿದ್ರಲ್ಲ ಆ ಥರ ಮೂಲಕ ಅವರಿಗೆ ಒಂದು ತಿಳಿ ಹೇಳಿ, ಓಟು ಯಾಕೆ, ನಾವು ಮತ ಯಾಕೆ ಹಾಕಬೇಕು, ಅದರ ಉದ್ದೇಶ ಏನು, ಅದರ ಪರಿಣಾಮ ಏನು ಅಂತ ಹೇಳಿ ತಿಳಿ ಹೇಳ್ತಾರೆ. ಮುಂದೆ ಈ ಒಂದು ಎಲೆಕ್ಷನ್ ಏನು ಬರುತ್ತೆ, ಆಗ ತಾವೆಲ್ಲರೂ ಸಹ ಭಾಗವಹಿಸಬೇಕು. ನಾವು ಈ ಒಂದು ಏನು ಈ ಎಲೆಕ್ಷನ್ ಬಂದಾಗ ನಾವು ನೋಡ್ತಾ ಇದ್ದೇವೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಾನು ಒಂದು ವಿಚಾರ ಹೇಳಲೇಬೇಕಾಗುತ್ತೆ. ಇಲ್ಲಿ ನಾವು ಎಷ್ಟು ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನವನ್ನು, ಬೇರೆ ದೇಶದ ಸಂವಿಧಾನವನ್ನು ನಾವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ, ಸೊ ದ ಮೇಜರ್ ರೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಮಗೆ ಬಹಳ ದೊಡ್ಡ ಕಾನ್ಸ್ಟಿಟ್ಯೂಷನ್ ಬರೀಲಿಕ್ಕೆ ಅಂಬೇಡ್ಕರ್ಗಿಂತ ಮುಖ್ಯವಾದವರು ನಮ್ಮ ಕರ್ನಾಟಕದವರು, ಶಿವಮೊಗ್ಗ ಜಿಲ್ಲೆಯವರು. ಅವರು ಒಂದ್ಸಾರಿ ಅಮೇರಿಕಾಕ್ಕೆ ಹೋಗ್ತಾರೆ. ಅಮೇರಿಕಾಕ್ಕೆ ಹೋದರೆ ಅಮೇರಿಕನ್ ಸುಪ್ರೀಂ ಕೋರ್ಟ್ ಜಡ್ಜು ಅವ್ರಿಗೆ ಒಂದು ನಾನು ನಿಮ್ಮ ಹತ್ರ 5 ನಿಮಿಷ ಮಾತಾಡ್ಬೇಕಂತ ಹೇಳಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ಆ ಅಪಾಯಿಂಟ್ಮೆಂಟ್ ಕೇಳಿದಾಗ ಅವ್ರೇನು ಹೇಳ್ತಾರೆ, ಇಂಡಿಯನ್ಸು ನೀವು ಇಂಗ್ಲಿಷ್ನವ್ರ ವಿರುದ್ಧ, ಇಂಗ್ಲಿಷ್ನವ್ರ ಜೊತೆ ಇರ್ತಕ್ಕಂಥವ್ರು, ನಿಮಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ನಿಮ್ಗೆ ಏನು ಗೊತ್ತಿಲ್ಲ, ನಾನು ಅಮೇರಿಕಾದ ಚೀಫ್ ಜಸ್ಟಿಸು, ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಳಿಸ್ತಾರೆ. ನಂತರ ಅವ್ರು ಏನು ಮಾಡ್ತಾರೆ,